ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ನೀವು ನೋಡ್ತಾ ಇರ್ತಕ್ಕಂಥ ಸ್ಟೇಷನ್ ಬಂದು ಹಾಸನ ರೈಲ್ವೆ ಸ್ಟೇಷನ್, ಹಾಸನ ಜಂಕ್ಷನ್ನು. ನಾನೀಗ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀನಿ. ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಹಾಸನ ಮೇಲೆ ಹೋಗಬೇಕು, ಯಾಕಂದ್ರೆ ಡೈರೆಕ್ಟು ಟ್ರೈನ್ ಇದೆ. ಸೊ ಹಾಸನದಿಂದ 4 ಗಂಟೆಗೆ ಬಿಡುತ್ತೆ ಇದೇ ಟ್ರೈನು. ಸೊ ಸೊಲ್ಲಾಪುರ್ ಹಾಸನ ಎಕ್ಸ್ಪ್ರೆಸ್ ನೋಡ್ತಾ ಇರ್ಬೋದು. ಸೊ ಬೆಳಗ್ಗೆ ಬಂದು ನಿಲ್ಲಿಸಿದ್ದಾನೆ. ಈಗ ಇದು 3 ಗಂಟೆಗೆ ಡೋರ್ ಓಪನ್ ಮಾಡ್ತಾರೆ ನೋಡಿ. ಇದು ಕ್ಯಾಂಡಿಮೆಂಟು ರೈಲ್ವೆ ಸ್ಟೇಷನ್ ಪಕ್ಕ ಇರೋದು. ಕರೆಕ್ಟಿಗೆ 3:15ಗೆ ಬಾಗಿಲು ತೆಗಿತಾರೆ. ಸೊ 4 ಗಂಟೆಗೆ ಹೊಂಡುತ್ತೆ. ಸೊ ಯಾರಾದರೂ ಮಂತ್ರಾಲಯಕ್ಕೆ ಹೋಗೋದಾದರೆ ಡೈರೆಕ್ಟ್ ಟ್ರೈನ್ ಇದೆ, ಬುಕ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಆ ಕಡೆಯಿಂದ ಬರ್ಬೇಕಾದ್ರೆ ಬುಕ್ ಮಾಡಿಸ್ಬೇಕು, ಯಾಕೆಂದರೆ ಆ ಕಡೆಯಿಂದ ರಶ್ ಇರುತ್ತೆ. ಈ ಕಡೆಯಿಂದ ಇಲ್ಲೇ ಹೊಂಡೋದ್ರಿಂದ ಯಾವುದೇ ರೀತಿ ರಶ್ ಇರಲ್ಲ. ಸೊ ಜನರಲ್ಲೂ ಸೀಟ್ ಸಿಗುತ್ತೆ. ಬಟ್ ಆ ಕಡೆಯಿಂದ ಬರಬೇಕಾದಾಗ ನೀವು ರಿಸರ್ವೇಷನ್ ಮಾಡಿಸಲೇಬೇಕು. ಇಲ್ಲಿಂದ 4 ಗಂಟೆಗೆ ಹೊಂಟು 2:15 ಬೆಳಗಿನ ಜಾವ ಹೋಗುತ್ತೆ. ಸೊ ಮಂತ್ರಾಲಯ ರೋಡು ಆ ಒಂದು ಜಾಗಕ್ಕೆ ಹೋಗುತ್ತೆ. ಅಲ್ಲಿಂದ ನೀವು ಆಟೋದಲ್ಲಿ 60 ರೂಪಾಯಿ ಕೊಟ್ಟು ಹೋಗಬೇಕಾಗುತ್ತೆ. ಅಲ್ಲಿಗೆ ದೇವಸ್ಥಾನ 15 ಕಿಲೋಮೀಟ್ರ್ ಆಗುತ್ತೆ. ಆ ಕಡೆಯಿಂದ ಬರಬೇಕಾದ್ರೆ ಎಷ್ಟು ಭಿಕ್ಷೆ. ನೆಕ್ಸ್ಟು ನೀವು ಆ ಕಡೆಯಿಂದ ಬರಬೇಕಾದ್ರೆ ಇದೇ ಟ್ರೈನು ಏನು ಹೋಗಿರುತ್ತೋ ಅದು ರಿಟರ್ನ್ 11:15ಗೆ ಸೇಮ್ ಪ್ಲೇಸಿಗೆ ಬರುತ್ತೆ. ಅಲ್ಲಿಂದ ಬೆಳಗಿನ ಜಾವ 10:15 11 ಗಂಟೆಗೆ ಸೇಮ್ ಪ್ಲೇಸಿಗೆ ಬಂದಿರುತ್ತೆ. ಅಲ್ಲಿ ನಿಂತಿರ್ತ ಟ್ರೈನು ಈಗ ಮತ್ತೆ 4 ಗಂಟೆಗೆ ಹೊರಡುತ್ತೆ. ಇವೆಲ್ಲ AC ಕೋಚ್ಗಳು, ಇವಕ್ಕೆಲ್ಲ ತುಂಬ ಕಾಸ್ಟ್ಲಿ. ನಾವು 3 ಜನ ಹೋಗೋದು, ಇದರಲ್ಲಿ ಒಬ್ಬರು ಹೋಗೋದು ಒಂದೇ. ಇದು ನಮ್ಮದು ಅಲ್ಲಿ ಫ್ರಂಟಲ್ಲಿ ಬರುತ್ತೆ ಜನರಲ್ಲು. ಮುಂದೆ 2 ಬೋಗಿ ಇರುತ್ತೆ, 3 ಬೋಗಿ ಇದ್ದರೆ ಒಂದು ಹ್ಯಾಂಡಿಕ್ಯಾಪ್ ಇರುತ್ತೆ. ಹಿಂದೆ 3 ಬೋಗಿ ಇರುತ್ತೆ, ಅದು ಒಂದು ಲೇಡೀಸ್ ಇರುತ್ತೆ. ಸೊ ನೀವು ಯಾವತ್ತೂ ಮುದ್ದಿದಾಗ ಹತ್ತಕ್ಕೆ ಹೋಗ್ಬೇಡಿ. ರಿಸರ್ವೇಷನ್ ಮಾಡಿದರೆ ಮಾತ್ರ ಸೀರಿಯಲ್ ಇರುತ್ತೆ, S1 S2 ಆ ಥರ ಇರುತ್ತೆ. ಆ ಥರ ಇದ್ದರೆ ಮಾತ್ರ ಅಲ್ಲಿ ಹತ್ಕೊಳ್ಳಿ. ನೋಡಿ ಹಾಸನದು ಜಂಕ್ಷನ್ ಬೋರ್ಡ್ ಕಾಣಿಸ್ತಾ ಇದೆ. ನಾನೇನು ಅಲ್ಲಿಗೆ ಹೋಗ್ಬೇಕು ಫ್ರಂಟಿಗೆ. ಇವೆಲ್ಲ AC ಕೋಚ್ಗಳು. ಟಿಕೆಟ್ ದರ ಬಂದು ಜನರಲ್ಲು 195, ರಿಸರ್ವೇಷನ್ ಆದರೆ ಹತ್ತತ್ರ 400 ರೂಪೀಸ್ ಆಗುತ್ತೆ. ನೋಡಿ ಇದೇ ಜನರಲ್ ಅಂದರೆ GS ಅಂತ ಇರುತ್ತೆ. ಅದೇ S1 S2 ಆ ಥರ ಇದೆ. ಅವೆಲ್ಲ ಹತ್ತಕ್ಕೋಗ್ಬೇಡಿ. ಇಲ್ಲಿ ಏನು ಜನರಲ್ಲು ಅಥವಾ ಏನೂ ಇರಲ್ಲ, ಮಾಮೂಲಿ ಈ ಥರ ಖಾಲಿ ಬೋರ್ಡು S2 S1 B1 B2 ಆ ಥರ ಇರಲ್ಲ. ಜನರಲಲ್ಲಿ ನಾರ್ಮಲ್ ಪ್ಲೇನ್ ಇರುತ್ತೆ. ಮತ್ತು ಅವು ಶೀಟ್ಗಳು ಅಷ್ಟೇ ಮರದ್ದು ಅಥವಾ ರಬ್ಬರ್ ಪ್ಲಾಸ್ಟಿಕ್ಕಿಂದ ಇರುತ್ತೆ. ಸೊ ಅದನ್ನು ನೋಡಿ ನೀವು ಗೊತ್ತು ಮಾಡ್ಬೋದು. ಸೊ ಇದು ಜನರಲ್ಲೇ ನಾವೀಗ ಹತ್ಬೇಕಾಗಿರೋದು. ಫ್ರಂಟಲ್ಲಿ ಇದೆಯಲ್ಲ ಅದು ಒಂದು ಹ್ಯಾಂಡಿಕ್ಯಾಪ್ಟು. ಇದೊಂದು ನೋಡಿ ಹ್ಯಾಂಡಿಕ್ಯಾಪ್ಟ್ ಅಂದರೆ ಡಿಸಬಿಲಿಟಿ ಅಂತ ಇರುತ್ತೆ. ಮತ್ತು ಬೋಗಿಗಳು ಚಿಕ್ಕದಾಗಿರುತ್ತೆ. ಇಲ್ಲ ಫ್ರಂಟಲ್ಲಿ ಕೊರಿಯರ್ದು ಇಲ್ಲಿದೆ ನೋಡಿ ಲಗೇಜು. ಇದರಲ್ಲಿ ಲಾಸ್ಟ್ನಲ್ಲಿದೆ ಹ್ಯಾಂಡಿಕ್ಯಾಪ್ ಬೋಗಿ. ಗಾಡಿ ನಂಬರ್ ನೋಡಿ 11311 ಇದೇ ಗಾಡಿ ನಂಬರು.